ನಮ್ಮ ಅರಸೀಕೆರೆಯಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ನವಿಲುಗಳು ತುಂಬಾ ಅಂದ್ರೆ ತುಂಬಾ ತುಂಬಾ ಹಿಂಡೆ ಬರೋದು. ತುಂಬಾ ಸಮಸ್ಯೆ ಇತ್ತು. ಏನೇ ಬೆಳೆ ಹಾಕಿದ್ರು ಬೆಳೆ ಬರ್ತಿರ್ಲಿಲ್ಲ. ಈ ರೈತ ಬೆಳೆನೇ ಬೆಳೆದ್ ಬೇಡ ಅನ್ನೋವಷ್ಟು ಬೇಜಾರಾಗಿ ಹೋಗ್ಬಿಟ್ಟಿತ್ತು. ನಮ್ ಸುತ್ತ ಗೌರ್ಮೆಂಟ್ ಲ್ಯಾಂಡ್ ಇರೋದ್ರಿಂದ ಒಂದು 500-600 ಎಕರೆ ಅವು ಕೇಳೋರು ಯಾರು ಇಲ್ಲ ಅನ್ನೋಂಗೆ ಆಗೋಗ್ಬಿಟ್ಟಿತ್ತು. ನಮಗೂ ಹೊಡೆದು ಸಾಕಾಗೋಯ್ತು. ನಮಸ್ತೆ ಸರ್, ನನ್ನ ಹೆಸರು ಸಿದ್ದೇಶ್ ಅಂತ ಹೇಳಿ, ಹಾಸನ ಡಿಸ್ಟಿಕ್ಕು ಅರಸೀಕೆರೆ ತಾಲೂಕು ಬೋರನ್ಕುಪ್ಲು ಗ್ರಾಮ, ಗೀಜಳ್ಳಿ ಗ್ರಾಮ ಪಂಚಾಯತಿ ಸೇರುತ್ತೆ. ನಾನು ಬದನೆ ಗಿಡ ಎಲ್ಲ ಹಾಕಿದ್ದೆ. ಬದನೆ ಗಿಡ ಎಲ್ಲ ಹಾಕಿ ತುಂಬಾ ಎಲ್ಲ ಕಟ್ ಮಾಡಿ ಹಾಕೋಗ್ಬಿಟ್ಟೆ ಸರ್. ಬದನೆ ಗಿಡನೂ ಬೇಡ, ಏನು ಬೇಡ ನನಗೆ ಅನ್ಸ್ಬಿಟ್ಟಿತ್ತು. ಎಂಥದ್ದು ಬೇಡ, ಎಲ್ಲ ಹೋಗಿ ಕೆಲಸ ಮಾಡ್ಬಿಡೋಣ, ಈ ರೈತ ಜೀವನನೇ ಬೇಡ ಅನ್ಸ್ಬಿಟ್ಟಿತ್ತು. ಹಂಗಾಗಿ ಒಂದ್ಸಲ ಯಾರೋ ನನಗೆ ಔಷಧಿ ಕೊಟ್ಟರು. ಅದು ಮಾಹಿತಿ ಸರಿಯಾಗಿ ಗೊತ್ತಾಗ್ದರೆ ನಾನು ಸುತ್ತ ಬದಿ ಹೊಡ್ಬಿಟ್ಟೆ. ದಯವಿಟ್ಟು ಯಾರು ಬದಿ ಹೊಡಿಬೇಡಿ, ಬದಿ ಹೊಡಿಬಾರ್ದು. ಆಮೇಲೆ ನಾನು ಮೊಬೈಲಲ್ಲಿ ನೋಡ್ಬೇಕಾರೆ ಕಾಂಟ್ಯಾಕ್ಟ್ ನಂಬರ್ ಸಿಕ್ತವ್ರದ್ದು. ಅವ್ರನ್ನ ಕೇಳಿದೆ, ಈ ಥರ ಆಗಿದೆ, ಆ ಥರ ಅಲ್ಲಪ್ಪ ಅದು ಮಾಡೋದು, ನೀನು ಹೋಗ್ಬಿಟ್ಟು ತಾಗ್ಬಿಟ್ಟು ಬನ್ನಿ, ನಾವು ಹೇಳ್ಕೊಡ್ತೀವಿ ಅಂತಂದ್ರು. ನಿಡ್ಗಟ್ಟಲ್ಲಿ ಸಿಗುತ್ತೆ, ಅದು ಬಿಟ್ಟರೆ ಬಾಣಾವರ ಸಿಗುತ್ತೆ, ಗಣಸಿಲ್ ಸಿಗುತ್ತೆ. ಗಣಸಿಲ್ ಹೋಗಿ ತಗೊಂಬಿಟ್ಟು ಬಂದೆ. ನಾನು ತಗೊಂಬಿಟ್ಟು ಬಂದು ಸಂಜೆ 4 ಗಂಟೆ ಮೇಲೆ ಹೊಡಿಬೇಕು ಅಂತ ಹೇಳಿದ್ರು. ಸಂಜೆ 4 ಗಂಟೆ ಮೇಲೆ ಹೊಡೆದೆ. ಡಾಕ್ಟರ್ ಮುಳ್ಳಾನ್ ಅಂತ ಒಂದು ಬರುತ್ತೆ, ಅದನ್ನ 1 kg ಅಲ್ಜೋಳಕ್ಕೆ ನಾನು ಕಲಿಸ್ಕೊಂಡು ಸುತ್ತ ಒಂದು 20-25 ಮೀಟ್ರ್ ನಮ್ಮ ಜಮೀನು ಏನಿದೆ ಸುತ್ತ ಒಂದು 20-25 ಮೀಟ್ರು ಆ ನವಿಲ್ ಬರೋ ಜಾಗಕ್ಕೆ ಉಗ್ಗಿದೆ. ಅದು ತಿನ್ಕೊಂಡು ಹೋಗಿ ಅದು ಮತ್ತೆ ಅದು ಕೈ ಆಗುತ್ತೆ ಅಷ್ಟೇ. ಅದರಿಂದ ಯಾವುದೇ ಥರದ್ದು ಅದು ರಾಷ್ಟ್ರೀಯ ಪ್ರಾಣಿ. ಅದನ್ನ ಸಾಯಿಸೋಕ್ಕೆ ಈ ಥರ ಎಲ್ಲ ಮಾಡಿದರೆ ಪರ್ಮನೆಂಟ್ ಜೈಲ ಇರ್ಬೇಕಾಗತ್ತ. ಆಮೇಲೆ ಹೋಗಿ ಯಾವುದೇ ತರ ಪ್ರಾಣಿಗಳಿಗೆ ಆಗಲಿ ಪಕ್ಷಿಗಳಿಗಾಗಲಿ ಯಾವುದು ಹಾನಿ ಆಗಲ್ಲ. ಅದು ಇದ್ರದ್ದು ಅನುಭವ ಏನು ಅಂತಂದ್ರೆ ನನ್ನ ಪ್ರಕಾರ ಇದು ತುಂಬಾ ಕಹಿ ಆಗುತ್ತೆ. ಈ ಗಿಡದ ಮೇಲೆ ಒಂದ್ಸತಿ ಹೊಡೆದ್ರೆ ಇದು ತಿಂಗ್ಳುಗಟ್ಟಲೆ ಇರುತ್ತೆ. 2 ಸಲ ಹೊಡೆದೀನಿ ಆಲ್ರೆಡಿ. ಒಂದು ಕ್ಯಾನಿಗೆ ಇದೊಂದು ಅರ್ಧ ಲೀಟರ್ ಇದೆ. ಅರ್ಧ ಲೀಟರ್ ನಾವು ಮಾಮೂಲಿ ಔಷಧಿ ಹೊಡಿತೀವಲ್ಲ ಆ ಕ್ಯಾನಲ್ಲಿ ಒಂದು ಕ್ಯಾನಿಗೆ ಅರ್ಧ ಲೀಟರ್ ಹಾಕೊಂಡು ಸುತ್ತ 8 ಸಾಲಿಗೆ ಸುತ್ತ ಏನಿದೆ ಬೌಂಡ್ರಿ ಏನಿದೆ, ನೀವು ಗಿಡ ಹಾಕಿದ್ರೆ ಟೊಮೆಟೊ ಗಿಡ ಅಲ್ವಾ, ಈ ಟೊಮೆಟೊ ಗಿಡನ ಸುಮ್ಮನೆ ಹಿಂಗೆ ಅನ್ಕೊಂಡು ಹೋಗೋದಲ್ಲ. ಇದ್ರ ಮೇಲೆ ಬಿದ್ದಿದ್ದವನಿ ಕೆಳಗಡೆ ಬೀಳ್ಬೇಕು ಬೇರೆ ಗಿಳಿಯಂಗೆ. ಆಗ ಏನಾಗುತ್ತೆ ಅಂದ್ರೆ ಸ್ಮೆಲ್ ಆಗೇ ಇರುತ್ತೆ. ಈ ಗಿಡದ ಮೇಲೆ ಇರೋದು ಔಷಧಿ ಅದು ಅಂಟ್ಕೊಂಡಿದ್ದು ಎಂತ ಮಳೆ ಬಂದ್ರು ನೀರು ಹೊಡೆದ್ರು ಅದು ಯಾವುದೇ ಕಾರಣಕ್ಕೂ ಹೋಗಲ್ಲ. ಇದನ್ನ ಸ್ಟಾರ್ಟಿಂಗ್ ಹೊಡೆದಾದ್ಮೇಲೆ ಮತ್ತೆ 8-10 ದಿನದೊಳಗೆ ಇನ್ನೊಂದು ಫ್ರೈ ಮಾಡ್ಬೇಕು. ಫ್ರೈ ಮಾಡಿದಾಗ ಮತ್ತೆ ಹತ್ರಕ್ಕೆ ಬಂದ್ರೆ ಒಳಗಡೆ ಬರುತ್ತೆ, ಬಂದ್ರೆ ಅದನ್ನು ತಿನ್ನಲ್ಲ ಅದು. ಆಮೇಲೆ ಗಿಡ ದೊಡ್ಡದಾಗುತ್ತೆ, ತಿನ್ನಲ್ಲ, ಸಮಸ್ಯೆ ಇಲ್ಲ. ಆಮೇಲೆ ಹಣ್ಣಿಗೆ ಬಂದು ನೋಡೋಣ. ಆಮೇಲೆ ಇನ್ನೊಂದೇನು ಅಂದ್ರೆ ತುಂಬಾ ರಿಸಲ್ಟ್ ಕೊಟ್ಟಿದೆ. ನಾವು ಬೆಳಗ್ಗೆ ಬಂದು ಕಾಯ್ಬೇಕಾಯ್ತು, 6 ಗಂಟೆಗೆ ಬಂದು ಬೆಳಗ್ಗೆ 5 ಬರ್ಬೇಕಾಯ್ತು. ಸಂಜೆ ದನ ಕರುಗಳು ಏನೇ ಕೆಲಸ ಇದ್ರೆ ಬಿಟ್ಟು ಬಂದು ಕಾಯ್ಬೇಕಾಯ್ತು. ಆ ಕಡೆ ಕಾಯ್ತಿರಿ, ಈ ಕಡೆ ಬಂದಿರೋದು, ಈ ಕಡೆ ಕಾಯ್ತಿರಿ, ಆ ಕಡೆ ಬರೋದು. ಇದು ಏನೇ ತುಂಬಾ ಅಂದ್ರೆ ತುಂಬಾ ರಿಸಲ್ಟ್ ಕೊಟ್ಟಿದೆ. ತುಂಬಾ ನೆಮ್ಮದಿಯಾಗಿ ನಮ್ಮ ಕೆಲಸ ಕಾರ್ಯಗಳು ನೋಡ್ಕೊಂತ ಇದ್ವಿ. ನಮಸ್ಕಾರ ಎಲ್ಲರಿಗೂ.